ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ರೀಸೆಂಟಾಗಿ ಬಿಟ್ಟಿರೋ ಪ್ರೋಮೋ ಬಗ್ಗೆ. ಬಿಗ್ ಬಾಸ್ ಕೇಳ್ತಾರೆ, ನಿಮ್ಮ ಆಸೆ ಯಾವುದಾದ್ರೂ ಇದ್ದರೆ ಒಂದು ಚೀಟಿಲಿ ಬರೆದ್ಬಿಟ್ಟು ಅದರೊಳಗಡೆ ಹಾಕಿ ಅಂತ. ಆಗ ಒಬ್ಬೊಬ್ಬರು ಕಂಟೆಸ್ಟೆಂಟು ಅವ್ರ ಆಸೆ ಏನು ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ವರ್ತೂರ್ ಸಂತೋಷ್ ಅಂತೂ ಬಿಡಿ ನೆಕ್ಸ್ಟ್ ಲೆವೆಲ್ ಕೇಳಿದ್ರು ಅಂತ ನನಗೆ ಅನ್ನಿಸ್ತು. ನಾನು ಇದನ್ನು ಯಾರು ಕೇಳಲ್ವೇ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ತುಕಾಲಿ ಸಂತೋಷ್ ಅವ್ರು ಕೇಳೋ ಅಂಥ ಕ್ವಶನ್ನ ವರ್ತೂರ್ ಸಂತೋಷ್ ಅವ್ರು ಕೇಳಿದ್ರು ಅಂತ ನನಗೆ ಅನ್ನಿಸ್ತು. ಇದರಲ್ಲಿ ನನಗೆ ಬ್ರಿಲಿಯಂಟಾಗೆ ಯೋಚನೆ ಮಾಡಿರೋದು ಸಂಗೀತ ಅವರು ಅನ್ನಿಸ್ತು. ಅವ್ರು ಯಾವಾಗಲೂ ಅಷ್ಟೇ ತುಂಬ ಯೋಚನೆ ಮಾಡಿ ತೊಗೋತಾರೆ. ಯಾವುದೂ ಒಂದು ಆಪರ್ಚುನಿಟಿನ ಒಂದು ತಮಾಷೆಗೆ ಯೂಸ್ ಮಾಡಿಕೊಂಡು ಅದನ್ನು ವೇಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಲ್ಲ ಸಂಗೀತ ಅವರು. ಫಸ್ಟ್ಗೆ ಪ್ರತಾಪ್ ಅವ್ರನ್ನ ಕೇಳಿದಾಗ ಪ್ರತಾಪ್ ಅವ್ರು ಹೇಳ್ತಾರೆ, ನಾನು ಕ್ಯಾಪ್ಟನ್ ಆಗಿಲ್ವಲ್ಲ, ಒಂದು 5 ನಿಮಿಷ ಬಲೆ ಆದ್ರೂ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಕೇಳ್ತಾರೆ. ಅದು ಕೂಡ ನನಗೆ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಒಂದು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ನೋವು ಯಾರಿಗಾದರೂ ಇರುತ್ತೆ ಎಂಟೈರ್ ಸೀಸನಲ್ಲಿ. ಸೊ ಆ ಕ್ವೆಶ್ಚನ್ ನಂಗೆ ತುಂಬ ಇಷ್ಟ ಆಯಿತು ಪ್ರತಾಪ್ ಅವ್ರು ಕೇಳಿದ್ದು. ಇನ್ನು ಸೆಕೆಂಡಾಗೆ ನಮ್ಮ ಕಾರ್ತಿಕ್ ಮಹೇಶ್ ಅವರು ಇಡೀ ಒಂದು 2 ವೀಕ್ಸಿಂದ ಅವರು ಡೌನ್ ಆಗಿರೋದ್ರಿಂದ ಮೋಸ್ಟ್ಲಿ ಫ್ಯಾಮಿಲಿ ಜೊತೆ ಮಾತಾಡಿ ಅವ್ರ ಒಪಿನಿಯನ್ ಏನಾದರೂ ಕೇಳ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಅಂದರೆ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ ಕಾರ್ತಿಕ್ ಮಹೇಶ್ಗೆ ಅವ್ರ ಅವ್ರ ಅಕ್ಕ ಜೊತೆ ಏನಾದರೂ ಮಾತಾಡೋಕ್ಕೆ ಕೊಟ್ಟರೆ ಅಂತ ನನಗೆ ಅನಿಸುತ್ತೆ. ನೋಡೋಣ ಕಾರ್ತಿಕ್ ಮಹೇಶ್ ಮತ್ತು ಅವರ ಸಿಸ್ಟರ್ ಜೊತೆ ಹೆಂಗಿರುತ್ತೆ ಕನ್ವರ್ಸೇಷನ್ ಅಂತ. ಅದು ಬಿಟ್ಟರೆ ಸಂಗೀತ ಅವ್ರದ್ದು ಬಿಟ್ಟು ರಕ್ಷಿತ್ ಶೆಟ್ಟಿ, ಕಿರಣ್ ಅವರೆಲ್ಲ ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ನೀವಿಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಇದೇ ಥರ ಲಾಸ್ಟ್ ಸೀಸನಲ್ಲಿ ಮಂಜು ಅವ್ರು ಬಂದಿದ್ದರು, ಮಂಜು ಪಾವಗಡ ಅವರು ಬಂದ್ಬಿಟ್ಟು ಕೂಡ ಅಷ್ಟೇ ಶಿವರಾಜ್ ಕುಮಾರ್ ಸರ್ ಹೆಸರು ತೊಗೊಂಡಿದ್ರು. ಅದು ಎಷ್ಟು ಪ್ಲಸ್ ಆಗುತ್ತೆ ಅಂದರೆ, ಶಿವರಾಜ್ ಕುಮಾರ್ ಸರ್ ಫ್ಯಾನ್ ಫಾಲೋಯಿಂಗ್ ಆಗಲಿ ಎಲ್ಲರದೂ ಒಂದು ವೋಟಿಂಗ್ ಬ್ಯಾಂಕ್ ಅನ್ನೋದನ್ನ ಇನ್ಕ್ರೀಸ್ ಮಾಡುತ್ತೆ. ದಿಸ್ ಇಸ್ ಸೋ ಎವಿಡೆಂಟ್ ಅಂತ ಹೇಳ್ಬೋದು. ಅದೇ ಒಂದು ಟ್ರಿಕ್ನ ಸಂಗೀತ ಅವರು ಯೂಸ್ ಮಾಡಿದ್ರು ಇಲ್ಲಿ ಅಂತ ನನಗೆ ಅನ್ನಿಸ್ತು. ರಕ್ಷಿತ್ ಶೆಟ್ಟಿ ಅವರಿಗೆ ಆಗಲಿ ಕಿರಣ್ ಅವರಿಗಾಗಲಿ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಶಿ ಯೂಸ್ಡ್ ಹರ್ ಬ್ರೈನ್. ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ಹರ್. ಯಾವುದಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಅದನ್ನು ಯಾವುದೋ ಒಂದು ಕಾಮಿಡಿಗೋ ಇಲ್ಲಾಂದರೆ ಲೋ ಆಗಿ ಹಂಗೆ ಬಿಟ್ಕೊಡೋ ಚಾನ್ಸೇ ಇಲ್ಲ. ಅಲ್ಲಿ ಸಿಕ್ಕಿರೋ ಆಪರ್ಚುನಿಟಿನ ಅಲ್ಲೇ 100% ಇಲ್ಲಿವರೆಗೂ ಯೂಸ್ ಮಾಡ್ಕೊಂಡಿರೋದಂದರೆ ಸಂಗೀತ ಅವರು ಅಂತ ಹೇಳ್ಬೋದು. ಇನ್ನು ಅದು ಬಿಟ್ಟರೆ ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ ದಪ್ಪ ಕೋಳಿ ತಿನ್ಬೇಕಂತ ಅನಿಸಿದೆ ಅಂತೆ. ಅದನ್ನು ಕೇಳಿದ್ರು ವಿಶು. ನಾನು ಏನೇನೋ ಕೇಳ್ತಾರೆ ಅಂತ ಅಂದ್ಕೊಂಡೆ. ಅವ್ರು ಕೇಳಿದಾಗ ಈ ಥರ ಕೇಳಿದ್ರು. ಇದೇ ಥರ ದಿವ್ಯ ಹುಡುಗ ಅಂತ ಇದ್ದರು ಲಾಸ್ಟ್ ಸೀಸನಲ್ಲಿ, ಅವರು ಕೂಡ ಕೇಳಿದರು ಕೋಳಿ. ಬಟ್ ಅವ್ರಿಗೆ ತಿನ್ನೋದೇ ಕೇಳಿದ್ರು ಅನಿಸುತ್ತೆ. ಬಟ್ ಇವ್ರಿಗೆ ಏನಾದರೂ ಬೇರೆ ವಿಶ್ ಕೂಡ ಕೇಳ್ರಿ ಅಂತ ಹೇಳಿದ್ರು. ಬಟ್ ನಮ್ಮ ತುಕಾಲಿ ಸಂತೋಷ್ ಅವ್ರು ಎಲ್ಲ ಬಿಟ್ಟು ಚಿಕನ್ನೇ ಕೇಳಿದ್ರು. ಅದು ನಂಗೆ ನಿಜ ಕಾಮಿಡಿ ಅನ್ನಿಸ್ತು. ಇದು ಓಕೆ, ಒಂದು ಲೆವೆಲ್ಗೆ ತಡ್ಕೋಬೋದು. ಇನ್ನು ವರ್ತೂರ್ ಸಂತೋಷ್ ಅವರಂತೂ ನನಗೆ ಬಿಗ್ ಬಾಸ್ನ ನೋಡಬೇಕಾಗಿದೆ ಅಂತ ಹೇಳಿದ್ರು. ಬಿಗ್ ಬಾಸ್ ಶಾಕ್ ಆಗಿಬಿಟ್ಟು ಅದು ನಡೆಯೋ ಕೆಲಸ ಅಲ್ಲ, ಬೇರೆದೇನಾದರೂ ಕೇಳಿ ಅಂತ ಹೇಳಿದ್ರು. ಅದು ತುಂಬ ಫನ್ನಿಯಾಗಿತ್ತು. ಅದು ವರ್ತೂರ್ ಸಂತೋಷ್ ಬಂದುಬಿಡ್ತಾರೇನೋ ಅಂತಂದು, ನಾನು ನಿಮ್ಮನ್ನು ನೋಡಬೇಕಂತ ಇದೆ, ಬಿಗ್ ಬಾಸ್ನ ನೋಡಬೇಕು ಅಂತ ಕೇಳಿದ್ದು ತುಂಬ ಫನ್ನಿಯಾಗಿ ಅಂತ ಅನ್ನಿಸ್ತು. ನಿಮ್ಗೆ ಹೆಂಗೆ ಅನ್ನಿಸ್ತು ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ನ ನೋಡಬೇಕು ಅಂತ ಕೇಳಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ತುಂಬ ಫನ್ನಿಯಾಗಿತ್ತು, ಮಾಡಬೇಕನ್ನಿಸ್ತು. ಸ್ವಲ್ಪ ಸಿಂಪಲ್ ಆಗಿದ್ದಿದ್ರು, ಕಾಂಟ್ರವರ್ಸಿ ಇಲ್ಲ ಅಂದರೂ ಕೂಡ ನನಗೆ ಈ ವಿಡಿಯೋ ಮಾಡಬೇಕನ್ನಿಸ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಫುಲ್ ವಿಡಿಯೋ ಆದಷ್ಟು ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.